ವಿಧಾನ ಪರಿಷತ್ನ ಕಾರ್ಯಾಚರಣೆಯಾಗಿದೆ. ವಿಶ್ವದ ಮಹತ್ವಾಕಾಂಕ್ಷೆಗಳ ಜುಲೈ 14 ಮಧ್ಯಾಹ್ನ 2:35ಕ್ಕೆ ಆಂಧ್ರಪ್ರದೇಶದಲ್ಲಿ ಏರ್ಪಟ್ಟಾಗ ಸತೀಶ್ ಧಾವನ್ ಬಾಹ್ಯಾಕಾಶ ಕೇಂದ್ರದಿಂದ ನೌಕೆಯನ್ನು ನಭಕ್ಕೆ ಯಶಸ್ವಿಯಾಗಿ ಹಾರಿಸಲಾಯಿತು. ಚಂದ್ರಯಾನಕ್ಕೆ ನೌಕೆ BSLV ಅಂತ್ಯದಿಂದ ಹಾಗೂ ಲ್ಯಾಂಡರ್ ಚಂದ್ರಯಾನ ನೌಕೆ ಆಗಸ್ಟ್ 23ರಂದು ಚಂದ್ರನ ದಕ್ಷಿಣ ತುದಿಯಲ್ಲಿ ಯಶಸ್ವಿಯಾಗಿ ಇಳಿಯಿತು. ಭಾರತದ ಅಧ್ಯಯನ ಚಂದ್ರಯಾನ ನೌಕೆಯ ಅಧ್ಯಕ್ಷ ಸೋಮನಾಥನ್, ಯೋಜನಾ ನಿರ್ದೇಶಕ ವೀರಮುತ್ತು ವಿಕ್ರಮ್ ಸಾರಾಭಾಯ್ ಮುಂತಾದವರು ಇಸ್ರೋದ ಅಧ್ಯಕ್ಷರಾಗಿದ್ದರು. ಚಂದ್ರರ ದಕ್ಷಿಣ ಇಳಿದ ಮೊದಲ ನಮ್ಮ ಭಾರತಕ್ಕೆ ಚಂದ್ರನ ಮೇಲೆ ಕಾಲಿಟ್ಟ 4 ದೇಶಗಳಲ್ಲಿ ಭಾರತವು 4ನೇ ಸ್ಥಾನದಲ್ಲಿದೆ. ಅವುಗಳೆಂದರೆ ಅಮೆರಿಕ, ಚೀನಾ, ರಷ್ಯಾ, ಭಾರತ. ಎಲ್ಲ ಭಾರತೀಯರ ಶುಭ ಆರೋಗ್ಯದಿಂದ ಚಂದ್ರಯಾನಕ್ಕೆ ಯಶಸ್ವಿಯಾಗಿ ಚಂದ್ರಯಾನವು ಚಂದ್ರನ ಸುತ್ತ 5 ಬಾರಿ ಸುತ್ತಿ ಚಂದ್ರನ ದಕ್ಷಿಣ ತುದಿಯಲ್ಲಿ ಯಶಸ್ವಿಯಾಗಿ ಇಳಿಯಿತು. ವಿವಿಧ ಪರಿಸರದಲ್ಲಿನ ಜೀವಿಗಳು. ಇದು ಮರುಭೂಮಿಯಲ್ಲಿ ವಾಸಿಸುವ ಪ್ರಾಣಿಗಳು. ಒಂಟೆ, ಚೇಳು, ಹಾವು ಮುಂತಾದ ಪ್ರಾಣಿಗಳು ಮರುಭೂಮಿಯಲ್ಲಿ ವಾಸಿಸುತ್ತವೆ. ಇದು ಕಾಡಿನೊಳಗೆ ವಾಸಿಸುವ ಪ್ರಾಣಿಗಳು. ಸಿಂಹ, ಹುಲಿ, ಚಿರತೆ, ಕರಡಿ, ತೋಳ ಮುಂತಾದ ಪ್ರಾಣಿಗಳು ಕಾಡಿನೊಳಗೆ ವಾಸಿಸುತ್ತವೆ. ಹಿಮಾಲಯ ಪ್ರದೇಶದಲ್ಲಿ ವಾಸಿಸುವ ಪ್ರಾಣಿಗಳು ಹಿಮಕರಡಿ, ಹಿಮಚಿರತೆ ಮತ್ತು ಮುಂತಾದ ಸಣ್ಣ ಪುಟ್ಟ ಪ್ರಾಣಿಗಳು ಹಿಮಾಲಯದಲ್ಲಿ ವಾಸಿಸುತ್ತವೆ. ನೀರಿನೊಳಗೆ ವಾಸಿಸುವ ಪ್ರಾಣಿಗಳು ಮೀನು, ಮೊಸಳೆ, ಹೇಡಿಗಳು ಮತ್ತು ಸೂಕ್ಷ್ಮಾಣುಜೀವಿಗಳು ನೀರಿನೊಳಗೆ ವಾಸಿಸುತ್ತವೆ. ಈ ಮಾದರಿಯ ಹೆಸರು ಸ್ಟೆಪ್ ಆ್ಯಂಡ್ ಫೋರ್ಸ್ಡ್ ವೈಬ್ರೇಷನ್. ಅಂದರೆ ಇವುಗಳನ್ನು ಸಮಾನ ದಾರಗಳಲ್ಲಿ ಜೋಡಿಸಲಾಗಿದೆ. ಒಂದು ಲೋಲಕವನ್ನು ತೂಗಾಡಲು ಬಿಟ್ಟಾಗ ಅದು ಮೇಲಿನ ಅಡ್ಡಕಟ್ಟಿಯ ಶಕ್ತಿಯನ್ನು ಕಂಪಿಸುವಂತೆ ಮಾಡುತ್ತದೆ. ಈ ಕಂಪನವು ಉಳಿದ ಲೋಲಕಗಳಿಗೆ ಕಂಪನವನ್ನು